ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ಕರಿಯರ್ ಗೈಡ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿಪ್ಪ ಅಂತಂದರೆ, ವಾಟ್ ಈಸ್ SSC-GD ಆ್ಯಂಡ್ ಹೌ ಟು ಕ್ರ್ಯಾಕ್ ಇಟ್. ಏಜ್, ಕ್ವಾಲಿಫಿಕೇಷನ್, ಹೈಟ್, ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್, ಎಕ್ಸಾಮ್ ಪ್ರೊಸೆಸ್, ಪ್ಯಾಟರ್ನ್, ಟೈಮಿಂಗ್ ಇದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. SSC-GD ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. SSCಯಲ್ಲಿ ಹಲವಾರು ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾರೆ. ಲೈಕ್ SSC MTS ಆಗಿರ್ಬೋದು, SSC ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಈ ಥರ SSC-GD ಆಗಿರ್ಬೋದು, ಹಲವಾರು ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾರೆ. ಅದರಲ್ಲಿ SSC-GD ಕೂಡ ಒಂದು. SSC-GDಯಲ್ಲಿ ಮತ್ತೆ ಒಂದಿಷ್ಟು ಪೋಸ್ಟ್ಗಳನ್ನ ಕಾಲ್ಫರ್ ಮಾಡ್ತಾರೆ. ಅದೇ ಯಾವುದು ಅಂದರೆ BSF ಆಗಿರ್ಬೋದು, CRPF ಆಗಿರ್ಬೋದು, CISF ಆಗಿರ್ಬೋದು, SSB, ITBP, ಅಸ್ಸಾಂ ರೈಫಲ್ಸ್ ಇವೆಲ್ಲವೂ ಕೂಡ ಇದರಲ್ಲಿಯೇ ಬರ್ತವೆ. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, SSB ಅಂದರೆ ಸಶಸ್ತ್ರ ಸೀಮಾ ಬಲ, ITBP ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಅಸ್ಸಾಂ ರೈಫಲ್ಸ್ ಇವೆಲ್ಲವೂ ಇದರಲ್ಲಿ ಬರ್ತವೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಟೆಂತ್ ಪಾಸ್ಔಟ್ ಆಗಿರಬೇಕು, 10th ಅಥವಾ 12th ಪಾಸ್ಔಟ್ ಆಗಿರಬೇಕು. ಹಾಗೆ ಏಜ್ ಬಂದುಬಿಟ್ಟು 18 ಅಬೋವ್ ಆಗಿರಬೇಕು, 18 ಅಥವಾ 18+ ಆಗಿರಬೇಕು. 23 ಬಿಲೋ ಅಥವಾ 23 ಇರಬೇಕು. ಅಂದರೆ ಮಾತ್ರ ಎಕ್ಸಾಮ್ ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಇದರಲ್ಲಿ ಎಕ್ಸಾಮ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತಂದರೆ ಕಂಪ್ಲೀಟ್ಲಿ ಕಂಪ್ಯೂಟ್ರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಯಾವ ರೀತಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ, 80 ಕ್ವೆಶನ್ಸ್ ಇರ್ತವೆ, 160 ಮಾರ್ಕ್ಸ್ ಪರ್ ಕ್ವೆಶನ್, 2 ಮಾರ್ಕ್ಸ್ ಇರುತ್ತೆ. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 0.25. ಟೋಟಲಿ ಟೈಮಿಂಗ್ ಬಂದುಬಿಟ್ಟು 60 ಮಿನಿಟ್ಸ್ ಅಂದರೆ 1 hour, ನಮಗೆ 1 ತಾಸು ಟೈಮಿಂಗ್ ಇರುತ್ತೆ. ಲ್ಯಾಂಗ್ವೇಜ್ ಬಂದುಬಿಟ್ಟು ನಾವು ಎಕ್ಸಾಮ್ನ ನಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗುತ್ತೋ ಅದರಲ್ಲಿ ಬರಿಬೋದು. ಲೈಕ್ ಕನ್ನಡದಲ್ಲಿ ನೀವು ಬರ್ತೀನಿ ಅಂದರೆ ಕನ್ನಡದಲ್ಲಿ ಬರಿಬೋದು, ಇಂಗ್ಲೀಷ್ ಅಥವಾ ಹಿಂದಿ, ನಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅದರಲ್ಲಿ ನಾವು ಎಕ್ಸಾಮ್ನ ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಷನ್ ಮಾಡ್ಕೋಬೇಕು. ಕನ್ನಡ ಅಥವಾ ಇಂಗ್ಲೀಷ್, ಹಿಂದಿ ಅಂತ. ಕನ್ನಡ ಸೆಲೆಕ್ಷನ್ ಮಾಡ್ಕೊಂಡ್ರೆ ಕನ್ನಡದಲ್ಲಿ ಕೂಡ ನಾವು ಬರಿಬೋದು. ಸಿಲೆಬಸ್ ಬಂದುಬಿಟ್ಟು ರೀಸನಿಂಗ್ ಇರುತ್ತೆ, GK ಇರುತ್ತೆ, ನಮಗೆ ಮೇನ್ ಸಬ್ಜೆಕ್ಟ್ ಮ್ಯಾಥ್ಸ್ ಹಾಗೂ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷಲ್ಲಿ ನಮಗೆ ಕಂಪ್ಲೀಟ್ ಗ್ರಾಮರ್ ಪಾರ್ಟ್ ಇರುತ್ತೆ. ಮ್ಯಾಥ್ಸು ಮತ್ತು GK ಏನಿರುತ್ತಲ್ಲ, ನಾವು ಈ 6th to 10th ಏನಿರುತ್ತಲ್ಲ ಅದೇ ನಮ್ಮದು ನಾವು ಏನು ಓದಿರ್ತೀವಿ ಅದೇ ಸಬ್ಜೆಕ್ಟ್ ಹೆಸರಲ್ಲೇ ಇರುತ್ತೆ. ಅದನ್ನೇ ನಾವು ಮತ್ತೆ ರಿವಿಷನ್ ಮಾಡಿದರೆ ನಾವು ಒಂದು ಈ ಎಕ್ಸಾಮ್ನ ಸುಲಭವಾಗಿ ಕ್ರ್ಯಾಕ್ ಮಾಡ್ಬೋದು. ಹಾಗೆ ಸಪ್ರೇಟಾಗಿ SSC-GDಗಂತಲೇ ಬುಕ್ಸ್ ಬಂದಿದ್ದಾವೆ. ಸಪ್ರೇಟ್ ಅದಕ್ಕಂತಲೇ ಕನ್ನಡದಲ್ಲಿ ಅವೈಲೇಬಲ್ ಇದ್ದಾವೆ, ಒಳ್ಳೆ ಇಂಗ್ಲೀಷ್ನಲ್ಲಿ ಕೂಡ ಸೋರ್ಸಸ್ ಅವೈಲೇಬಲ್ ಇದ್ದಾವೆ. ನಮಗೆ ಯಾವ್ದು ಬೇಕೋ ಅದನ್ನು ನಾವು ತಗೊಂಡು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಕರೆಂಟ್ ಅಫೇರ್ಸ್ ಕೂಡ ನಾವು ಸ್ವಲ್ಪ ನೋಡ್ಕೋತಾ ಇರಬೇಕು. ಎಕ್ಸಾಮಲ್ಲಿ ಸೆಲೆಕ್ಟ್ ಆದಮೇಲೆ ನಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ, ರನ್ನಿಂಗ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಬಂದುಬಿಟ್ಟು ಇವಾಗ ಕಣ್ಣಾಯಿತು, ಕಿವಿ, ಮೂಗು, ನಮ್ಮ ಕಾಲು ಫ್ರ್ಯಾಕ್ಚರ್ ಇದೆಯಾ ಅಥವಾ ಎಲ್ಲ ನಮಗೆ ಕರೆಕ್ಟಾಗಿರ್ಬೇಕು. ಮೆಡಿಕಲ್ ಸರ್ಟಿಫಿಕೇಟನ್ನು ನಾವು ಅವ್ರಿಗೆ ಒಪ್ಪಿಸ್ಬೇಕು. ಹಾಗೆ ಬಂದುಬಿಟ್ಟು ಫಿಸಿಕಲ್ ಟೆಸ್ಟಲ್ಲಿ ಹೈಟ್ ಮೇಲಿಗೆ ಬಂದುಬಿಟ್ಟು 170 ಸೆಂಟಿಮೀಟರ್ ಇರಬೇಕು, ಫೀಮೇಲಿಗೆ ಬಂದುಬಿಟ್ಟು 157 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಚೆಸ್ಟ್ ನಮಗೆ 80 to 85 ಸೆಂಟಿಮೀಟರ್ ಇರಬೇಕು. ಅದು ಫೀಮೇಲ್ಗೆ ಸ್ವಲ್ಪ ಕಡಿಮೆ ಇರ್ಬೋದು. ಹಾಗೆ ರನ್ನಿಂಗ್ ಕೂಡ ಇಂಪಾರ್ಟೆಂಟು. ರನ್ನಿಂಗ್ ಬಂದುಬಿಟ್ಟು 5 ಕಿಲೋಮೀಟರ್ 24 ಮಿನಿಟ್ಸ್, ಅದು ಮೇಲ್ಗೆ 24 ನಿಮಿಷದಲ್ಲಿ 5 ಕಿಲೋಮೀಟರ್ ರನ್ನಿಂಗ್ನ ಕಂಪ್ಲೀಟಾಗಿ ಓಡಬೇಕು. ಫೀಮೇಲ್ಸ್ಗೆ ಬಂದುಬಿಟ್ಟು 1600 ಮೀಟರ್ 1600 ಮೀಟ್ರನ್ನ 8.5 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಓಡಬೇಕು. ಹಾಗೆ ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಲ್ ಅಬೌಟ್ SSC-GD. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.